ಸಚಿವರಾಗಿದ್ದ ಟಿ ಸುಧಾಕರ್ ಅಕಾಲಿಕ ಮರಣದಿಂದ ತೆರವಾಗಿರುವಂತಹ ಹಿರಿಯೂರು ಕ್ಷೇತ್ರದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೆಡಿಎಸ್ ಮಿತ್ರ ಪಕ್ಷವಾಗಿ ತೊಡಗಿಸಿಕೊಳ್ತಾ ಇದ್ರೆ ಸದ್ದಿಲ್ಲದಂತೆ ಭರವಸೆಯ ಅಭ್ಯರ್ಥಿಯೊಬ್ಬರು ಹಿರಿಯೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಜೆನ್ಜಿ ಜಮಾನ ಹೊಸವರನ್ನ ರಾಜಕೀಯಕ್ಕೆ ಸ್ವಾಗತಿಸ್ತಾ ಇರುವಂತ ಹೊಸ ಅಲೆಯನ್ನ ಬರಮಾಡ್ಕೊಳ್ತಾ ಇರುವಂತ ಸಮಯ. ಈ ಸಮಯದಲ್ಲಿ ಹಿರಿಯೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಟ್ಟಿಕಾ ಬಾಬು. ಉದ್ಯಮಿ ಅಟ್ಟಿಕಾ ಬಾಬು ಹಿರಿಯೂರಿನಲ್ಲಿ ಭರವಸೆಯನ್ನ ಮೂಡಿಸ್ತಾ ಇದ್ದಾರೆ. ಇದಕ್ಕೆ ಕಾರಣಗಳು ಹಲವಿದೆ. ಅಟ್ಟಿಕಾ ಬಾಬು ಯಾಕೆ ಹಿರಿಯೂರಿಗೆ ಬರ್ತಿದ್ದಾರೆ, ಇಲ್ಲಿ ಅವರು ಗೆಲ್ಲುವ ಸಾಧ್ಯತೆ ಎಷ್ಟಿದೆ, ಇಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಪೈಪೋಟಿ ಹೇಗಿದೆ, ಈ ಲೆಕ್ಕಾಚಾರವನ್ನು ನೋಡೋದಾದ್ರೆ ಅಟ್ಟಿಕಾ ಬಾಬು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಒಂದು ಸಿದ್ಧಾಂತ, ಒಂದು ಉದ್ದೇಶ, ಒಂದು ಸೇವೆಯ ಕನಸನ್ನಿಟ್ಟುಕೊಂಡೇ ಹಿರಿಯೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಪಕ್ಷಗಳು ಸಹಜವಾಗಿಯೇ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಸು ಬಿಜೆಪಿ ಜೊತೆ ಸೇರ್ಕೊಂಡಿರುವಂಥ ಜೆಡಿಎಸ್ ಪೈಪೋಟಿ ಮಾಡ್ತವೆ. ಸದ್ಯಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಆಗಿರುವ ಉಪಚುನಾವಣೆಗಳಲ್ಲಿ ಅಷ್ಟರಲ್ಲೂ ಕೂಡ ಕಾಂಗ್ರೆಸ್ಸೇ ಗೆದ್ದಿದೆ. ಅದು ಸಂಡೂರು, ಶಿಗ್ಗಾವಿ ಅಥವಾ ಚನ್ನಪಟ್ಟಣ, ಈ ಚುನಾವಣೆಗಳನ್ನು ಗೆದ್ದಿರುವಂಥ ಕಾಂಗ್ರೆಸ್ಗೆ ಇತ್ತೀಚೆಗೆ ಕೂಡ ಗೆಲುವಾಗಿದೆ. ಕಳೆದ ಉಪಚುನಾವಣೆಗಳಲ್ಲಿ ಆ ಗೆಲುವನ್ನು ಮತ್ತೊಮ್ಮೆ ರಿಪೀಟ್ ಮಾಡಬೇಕು ಅಂತ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ಗೆ ಟಿಕೆಟ್ನ ಪೈಪೋಟಿ ಇದೆ. ಇಲ್ಲಿ ಸುಧಾಕರ್ ಪುತ್ರನಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಕಳೆದ ಬಾರಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತು ಈಗ ಕಾಂಗ್ರೆಸ್ಗೆ ಬಂದಿರುವಂಥ ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡ್ತಾರೋ, ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಕಾಂಗ್ರೆಸ್ ಈ ಬಾರಿ ಕುರ್ಚಿ ಕಿತ್ತಾಟದಲ್ಲೂ ಕೂಡ ಯಾರು ಸಿ ಎಂ ಆಗ್ತಾರೆ ಅನ್ನೋ ಟೆನ್ಷನ್ಲಿದೆ. ಹಾಗಾಗಿ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವರಿಗೆ ಸಮಯ ಕಡಿಮೆ ಇದೆ ಅಂತ ಹೇಳ್ಬೋದು. ಆದರೆ ಇದರ ನಡುವೆ ಬಿಜೆಪಿ ಜೆಡಿಎಸ್ ಯಾರನ್ನ ಅಭ್ಯರ್ಥಿ ಆಗಿಸೋದು ಅನ್ನುವ ಗೊಂದಲದಲ್ಲಿದ್ದರೆ ಅಟ್ಟಿಕಾ ಬಾಬು ಮಾತ್ರ ಫುಲ್ ಕ್ಲಾರಿಟಿಯ ಜೊತೆಗೆ ಈಗಾಗಲೇ ಹಿರಿಯೂರಿನಲ್ಲಿ ಜಾಗವನ್ನು ಕೂಡ ಖರೀದಿ ಮಾಡಿ ಅಲ್ಲಿನ ಸಂಕಷ್ಟದಲ್ಲಿರುವಂಥ ಜನರಿಗೆ ಸಹಾಯ ಮಾಡ್ತಾ, ಅಲ್ಲಿ ಬೋರ್ವೆಲ್ಗಳನ್ನು ತೆಗೆಸ್ತಾ, ನೀರಿನ ಕೊರತೆ ಇರುವವರ ಸಮಸ್ಯೆಗಳನ್ನು ನಿವಾರಿಸ್ತಾ ಹಿರಿಯೂರಿನ ಮನೆ ಮಗ ಆಗೋದಕ್ಕೆ ಹೊರಟಿದ್ದಾರೆ. ಸೇವೆಯನ್ನ ಉದ್ದೇಶವಾಗಿಟ್ಕೊಂಡಿರುವಂಥ ಅಟ್ಟಿಕಾ ಬಾಬು ರಾಜಕೀಯವನ್ನ ಹೊಸದಾಗೇನು ನೋಡ್ತಾ ಇಲ್ಲ. ಅವರು ಈ ಹಿಂದೆ ಜೆಡಿಎಸ್ ಟಿಕೆಟ್ಗೆ ಪ್ರಯತ್ನ ಪಟ್ಟಿದ್ರು, ಆದರೆ ಅವಕಾಶ ಸಿಗಲಿಲ್ಲ. ಈಗ ಸರಿಯಾದ ಸಮಯ ಕೂಡಿ ಬಂದಿದೆ. ಹಿರಿಯೂರಿನ ಮನೆ ಮಗನಾಗಿ ಅಲ್ಲಿ ನಿಂತು ಕೆಲಸ ಮಾಡೋಣ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಹಿರಿಯೂರು ಉಪಚುನಾವಣೆ ಈ ಬಾರಿ ತ್ರಿಕೋನ ಸ್ಪರ್ಧೆಯನ್ನ ಕಾಣೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾದ್ರೆ ಇಲ್ಲಿನ ಮತದಾರರ ಲೆಕ್ಕಾಚಾರ ಹೇಗಿದೆ, ಯಾವ ಜಾತಿಯ ಜನ ಎಷ್ಟಿದ್ದಾರೆ? ಈಗಾಗಲೇ ಅಟ್ಟಿಕಾ ಬಾಬು ಪರವಾಗಿ ಒಂದು ಒಲವು ಶುರುವಾಗೋದಕ್ಕೆ ಕಾರಣ ಜಾತ್ಯತೀತವಾದಂಥ ರಾಜಕಾರಣಿ ಅಟ್ಟಿಕಾ ಬಾಬು ಅಂತ. ಇಲ್ಲಿ ಕಾಡುಗೊಲ್ಲರ ಸಂಖ್ಯೆ ಹೆಚ್ಚಿದೆ. ಸಹಜವಾಗಿ ಯಾದವ ಕಾಡುಗೊಲ್ಲ ಸಮುದಾಯ 50,000ಕ್ಕಿಂತ ಹೆಚ್ಚಿದ್ರೆ, SC ಸಮುದಾಯ 45,000ಕ್ಕಿಂತ ಹೆಚ್ಚಿದೆ. ಒಕ್ಕಲಿಗರು ಕೂಡ 40,000ದಷ್ಟಿದ್ರೆ, ಮುಸ್ಲಿಮರ ಸಂಖ್ಯೆ 20,000 ಇದೆ. ST ಸಮುದಾಯ 25,000 ಜನಸಂಖ್ಯೆಯನ್ನು ಹೊಂದಿದೆ. ಇನ್ನು ತಮಿಳರು ಕೂಡ 10,000 ಇದ್ದಾರೆ. ಇದು ಒಂಥರ ಎಲ್ಲ ಡಿ ಸುಧಾಕರ್ ಅವರೇ ಸ್ವತಃ ಯಾವುದೇ ಪ್ರಮುಖ ಜಾತಿ ಸಮುದಾಯಕ್ಕೆ ಸೇರದಿದ್ದಂಥ ವ್ಯಕ್ತಿ ಇಲ್ಲಿ ಗೆಲ್ತಾ ಇದ್ರು. ಅದರಲ್ಲೂ ಇಲ್ಲಿ SC ST ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ. ಕಾಡುಗೊಲ್ಲ ಸಮುದಾಯ ಅದು ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಆ ಸಮುದಾಯದ ಜನ ಇಲ್ಲಿವರೆಗೂ ಕೂಡ ಒಬ್ಬರನ್ನೇ ಗೆಲ್ಲಿಸ್ಕೊಂಡು ಬಂದಿಲ್ಲ. ಇಲ್ಲಿನ ಜನ ಪ್ರಬುದ್ಧ ಮತದಾರರು ಒಳ್ಳೆಯ ಅಭ್ಯರ್ಥಿಯನ್ನ ಪದೇ ಪದೇ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಎ ಕೃಷ್ಣಪ್ಪ ಅಂತವ್ರನ್ನೇ ಒಂದು ಬಾರಿ ಅಂದ್ರೆ ಸಚಿವರಾಗಿ SM ಕೃಷ್ಣ ಸಂಪುಟದಲ್ಲಿದ್ದವ್ರನ್ನೇ ಸೋಲಿಸಿದ್ದಾರೆ. ತಮಗೆ ಅಭ್ಯರ್ಥಿ ಸೂಕ್ತ ಅನ್ನಿಸಿದವ್ರನ್ನೇ ಗೆಲ್ಲಿಸ್ಕೊಂಡು ಬರ್ತಾರೆ, ಅದು ಪಕ್ಷ ಯಾವುದೇ ಆಗಿರಲಿ. ಹಾಗೆ ನೋಡಿದಾಗ ಇಲ್ಲಿ ಹೊಸ ಅಭ್ಯರ್ಥಿಗಳಿಗೆ ಭರವಸೆ ಮೂಡ್ತಾ ಇದೆ. ಅದರಲ್ಲೂ ಕೂಡ ಪಕ್ಕದ ತಮಿಳುನಾಡಿನಲ್ಲಿ TVK ಪಕ್ಷದಿಂದ ವಿಜಯ್ ಗೆದ್ದ ನಂತರ ಒಂದು ಹೊಸ ಅಲೆ ಸೃಷ್ಟಿಯಾಗಿದೆ. ಯುವಕರನ್ನ ಹಾಗೇನೆ ಹೊಸಬರನ್ನ ರಾಜಕೀಯಕ್ಕೆ ಹೊಸ ನೀರನ್ನ ಸ್ವಾಗತ ಮಾಡುವಂತ ಹೊಸತನ ಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ ಜನರಲ್ ಕೂಡ ಇರೋದ್ರಿಂದ ಈಗ ಅಟ್ಟಿಕಾ ಬಾಬು ಅವರಿಗೆ ಈ ಹಿರಿಯೂರು ಸೂಕ್ತವಾದಂಥ ಕ್ಷೇತ್ರ ಅನ್ನಿಸ್ತಾ ಇದೆ. ಈ ಬಾರಿ ಸ್ಪರ್ಧೆಯಲ್ಲಿ ಪೈಪೋಟಿ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಅಟ್ಟಿಕಾ ಬಾಬು ಸಂಪೂರ್ಣ ಲೆಕ್ಕಾಚಾರದ ಜೊತೆಗೆ ತಾನು ಈ ಬಾರಿ ಹಿರಿಯೂರಿನ ಮನೆ ಮಗನಾಗಬೇಕು, ಅಲ್ಲಿ ಗೆದ್ದು ಅಲ್ಲಿನ ಕ್ಷೇತ್ರವನ್ನು ಪ್ರತಿನಿಧಿಸಿ ನಾನು ಹಿರಿಯೂರನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸನ್ನು ಇಟ್ಕೊಂಡು ಚುನಾವಣೆಗೆ ಕಾಲಿಡ್ತಾ ಇದ್ದಾರೆ. ಎಷ್ಟೋ ಹೆಣ್ಮಕ್ಳು ಸರ್ ನಾನು ದಪ್ಪ ಇದ್ದೀನಿ, 90 kg ಇದ್ದೀನಿ ಸರ್, 60 kgಗೆ ಬರಬೇಕು ಸರ್, ಜೊತೆಗೆ PCOD ಕಂಟ್ರೋಲ್ ಆಗಬೇಕು ಸರ್ ಅಂತ ಯೋಚನೆ ಮಾಡ್ತಿದ್ದೀರಾ. 90 kg ಇಂದ 60 kgಗೆ ಬರಬೇಕು ಅಂತ ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ನೀವು 60 kg ಬಂದೇ ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ
ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.